ರಾಜ್ಯಸಭೆ ಚುನಾವಣೆಯಲ್ಲಿ ನಡೆಯಲಿಲ್ಲ ಮ್ಯಾಜಿಕ್. ಈಗಾಗಲೇ ಕಾಂಗ್ರೆಸ್ನ ಮೂವರು, ಬಿಜೆಪಿ ಒಬ್ಬರು ಅವಿರೋಧ ಆಯ್ಕೆ ಆಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಯಾವುದೇ ಮ್ಯಾಜಿಕ್ ನಡೆಯಲಿಲ್ಲ. ಕಾಂಗ್ರೆಸ್ನ ಮೂವರು, ಬಿಜೆಪಿಯ ಒಬ್ಬರು ಅವಿರೋಧ ಆಯ್ಕೆ. ಪೈಪೋಟಿ ಇಲ್ಲದೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗಿದೆ. 4 ಸ್ಥಾನಗಳಿಗೆ ಕೇವಲ 4ರಿಂದ ಮಾತ್ರ ನಾಮಪತ್ರ. ಅದೇ ಕಾರಣಕ್ಕೆ ಚುನಾವಣೆಯಲ್ಲಿ ನಡೆಸಿದ ಆಯೋಗ ಇಂದು ನಾಮಪತ್ರಗಳ ಪರಿಶೀಲನೆ. ಎಲ್ಲ ನಾಮಪತ್ರ ಕ್ರಮಬದ್ಧ. ಇವತ್ತು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿತ್ತು. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ ಒಬ್ಬರು. ಆದರೆ ಯಾವ ಅಭ್ಯರ್ಥಿಯೂ ನಾಮಪತ್ರ ವಾಪಸ್ ಪಡೆಯಲಿಲ್ಲ. ಅದೇ ಕಾರಣಕ್ಕೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆ. ರಾಜ್ಯಸಭೆ ಚುನಾವಣೆಯಲ್ಲಿ ಯಾವುದೇ ಮ್ಯಾಜಿಕ್ ನಡೆಯಲಿಲ್ಲ. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ ಒಬ್ಬರು ಅವಿರೋಧ ಆಯ್ಕೆ ಆಗಿದೆ. ಅಸಮಾಧಾನ ಇದೆ, ಎಲ್ಲರೂ ಕೂಡ ಅಸಮಾಧಾನಗೊಳ್ಳಬಹುದು, ಪೈಪೋಟಿ ಆಗಬಹುದು, ಹೀಗೆ ನಾನಾ ತರದಂತ ಚರ್ಚೆ ಇತ್ತು. ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ ಆಗಿತ್ತು. ಬಟ್ ಇಲ್ಲಿ ಏನೂ ಆಗಲಿಲ್ಲ, ಅವಿರೋಧ ಆಯ್ಕೆ ಆಗಿದೆ. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ ಒಬ್ಬರ ಆಯ್ಕೆ. ಬಿಜೆಪಿಯಲ್ಲಿ ಒಂದಿಷ್ಟು ಗೊಂದಲ ಇತ್ತು. ದೇವೇಗೌಡರು ಅಸಮಾಧಾನ ಆಗ್ಬಿಡ್ತಾರೆ, ಸಿಟ್ಟಾಗ್ಬಿಡ್ತಾರೆ. ಇಲ್ಲಿ ಮೈತ್ರಿ ಏನು 2028ರ ಎಲೆಕ್ಷನ್ಗೆ ಒಂದು ನಿಲುವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದೆಯಲ್ಲ, ಅಲ್ಲಿ ಎಡವಟ್ಟಾಗ್ಬಿಡುತ್ತೆ ಅಂತ. ರಾಜ್ಯಸಭೆಗೆ ಅವಿರೋಧ ಆಯ್ಕೆ ಆದಂಥವರು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್, ಪವನ್ ಖೇರಾ ಕಾಂಗ್ರೆಸ್, ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್, ಪ್ರೊಫೆಸರ್ ಡಾಕ್ಟರ್ ಎಂ ನಾಗರಾಜ್ ಬಿಜೆಪಿ. ಮಲ್ಲಿಕಾರ್ಜುನ ಖರ್ಗೆ ಎಂದಿನಂತೆ ಮತ್ತೆ ಆಯ್ಕೆ ಆಗಿದ್ದಾರೆ. ಇನ್ನು ಅದರಲ್ಲಿ ಪವನ್ ಖೇರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ. ಕರ್ನಾಟಕದಲ್ಲಿ ಆಗುಹೋಗುಗಳ ಬಗ್ಗೆ ಏನ್ರಿ ಗೊತ್ತಿರುತ್ತೆ, ಇದ್ರ ಬಗ್ಗೆ ವಿರೋಧ ವ್ಯಕ್ತ ಆಗ್ಬೋದು. ಕರ್ನಾಟಕದಲ್ಲಿ ನಡೆಯುವಂಥ ಏನು ನಡೀತಾ ಇದೆ, ಏನಿಲ್ಲ, ಏನು ಅಭಿವೃದ್ಧಿ ಆಗಬೇಕು, ಜನಗಳಿಗೆ ನಿಜವಾಗ್ಲೂ ಬೇಕಾಗಿದ್ದೇನು, ತಳಮಟ್ಟದಲ್ಲಿ, ಕರ್ನಾಟಕದ ತಳಮಟ್ಟದಲ್ಲಿ ಇಳಿದು ಅಲ್ಲಿ ನೋಡುವಂಥವ್ರಿ ಪವನ್ ಖೇರಾಗೆ ಏನು ಗೊತ್ತಾಗುತ್ತೆ. ಆ ಕಡೆ ಮುಂಬೈ ಭಾಗದವರು ಅವರು, ಅವರಿಗೆ ಈ ಕಡೆದೇನು ಗೊತ್ತಾಗುತ್ತೆ ಅನ್ನುವಂಥ ಒಂದಿಷ್ಟಿತ್ತು. ಬಟ್ ಇದೀಗ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ. ರಾಜ್ಯಸಭೆ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಆದ್ರೆ ಏನಂತೆ, ವಿಧಾನ ಪರಿಷತ್ ಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್. ಪರಿಷತ್ನ 7 ಸ್ಥಾನಗಳಿಗೆ 8 ಮಂದಿಯಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ಪೈಪೋಟಿ ಕಂಡು ಬರೋದು ಫಿಕ್ಸ್. ಇಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಆಗಿದೆ. ಬಟ್ ವಿಧಾನ ಪರಿಷತ್ ಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. ಪರಿಷತ್ನ 7 ಸ್ಥಾನಗಳಿಗೆ 8 ಮಂದಿಯಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಇಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ಕಂಡು ಬರೋದು ಫಿಕ್ಸು. ಎಷ್ಟು ಜನ ಆಕಾಂಕ್ಷಿ ಆಗಿದ್ರು? 7 ಸ್ಥಾನಗಳಿಗೆ ನಿಯರ್ 30 ಮೆಂಬರ್ಸ್ ಆಕಾಂಕ್ಷಿಗಳಾಗಿದ್ರು. ಬಟ್ ಈಗ 8 ಮಂದಿಯಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಫೈನಲ್ ಆಗಿ. ಇಲ್ಲಿ ಆಯ್ಕೆಯ ವಿಚಾರಕ್ಕೆ ಪೈಪೋಟಿ ನಡಲೇಬೇಕು, ಪೈಪೋಟಿ ಕಂಡು ಬರುವಂಥದ್ದಿದೆ. ಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯಸಭೆಗೆ ಎಂ ನಾಗರಾಜ್ ಬಿಜೆಪಿಯಿಂದ, ಬಿಜೆಪಿಯಲ್ಲಿ ಇರೋದೇ ಒಂದು, ದೇವೇಗೌಡರು ನನಗೆ ನರೇಂದ್ರ ಮೋದಿ ಅವ್ರನ್ನ ಮೇಲೆ ನಂಬಿಕೆ ಇದೆ, ಅವ್ರು ನನ್ನ ಆಯ್ಕೆ ಮಾಡ್ತಾರೆ, ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದೊಂದಿತ್ತು. ಬಟ್ ಎಂ ನಾಗರಾಜ್ ಹೆಸರೇನು ಕೇಳಿ ಬರ್ತಾ ಇತ್ತಲ್ಲ, ನಮ್ಮ ಎಂ ನಾಗರಾಜ್ ನಾಮಿನೇಷನ್ ಏನಾಗುತ್ತೆ ಅಲ್ಲ, ಅದಾದ ಮೇಲೆ ಇಲ್ಲಿ ಬಹುತೇಕ ಅಂದರೆ ದೇವೇಗೌಡರು ಅಸಮಾಧಾನಗೊಳ್ತಾರೆ, ಇದ್ರ ರಾಜಕೀಯ ಬೆಳವಣಿಗೆಗಳು ಉಲ್ಟಾ ಆಗ್ಬಿಡ್ಬೋದು ಅನ್ನುವಂಥದ್ದು ಒಂದಿತ್ತು. ಬಟ್ ದೇವೇಗೌಡರು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾರನ್ನ ಆಯ್ಕೆ ಮಾಡ್ತಾರೆ ಮಾಡಲಿ, ನನಗೇನು ಬೇಸರ ಇಲ್ಲ, ಬಟ್ ನಾನು ಪಕ್ಷದಲ್ಲಿ ಏನು ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ದೇವೇಗೌಡರು ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಇದ್ದಂಥ ಏನು ಅಸಮಾಧಾನ ಅದು ಇದು ಅಂತ ಏನು ಮಾತಾಡ್ತಿದ್ವಲ್ಲ, ಅದೆಲ್ಲವೂ ಕೂಡ ಅಲ್ಲಿ ಶಮನ ಆಗುತ್ತೆ. ಇನ್ನು ಪವನ್ ಖೇರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಚರ್ಚೆ ಆಗುತ್ತೆ.
ಬಟ್ ಇದೆಲ್ಲ ಆಯ್ತು, ಇಲ್ಲಿ ಯಾವುದೇ ಕೂಡ ವಿರೋಧ ವ್ಯಕ್ತ ಆಗಲಿಲ್ಲ, ಅವಿರೋಧ ಆಯ್ಕೆ ಆಯ್ತು. ಬಟ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪರಿಷತ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ 7 ಸ್ಥಾನಕ್ಕೆ 8 ಮಂದಿ ನಾಮಿನೇಷನ್ ಮಾಡಿದ್ದಾರೆ. 8 ಮಂದಿ ಅಂತ ಅಂದಾಗ ಇಲ್ಲಿ ಚುನಾವಣೆ ಆಗುವಂಥದ್ದು ಫಿಕ್ಸ್ ಅಂತ ಹೇಳಲಾಗುತ್ತೆ. ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರಿಗೆ ಬಹುಮತ ಸಿಗುತ್ತೆ, ಅವರು ನಾಮಪತ್ರ ಸಲ್ಲಿಕೆ ಆಗುತ್ತೆ. ಸೊ ಈ ರೀತಿಯಾಗಿ ರಾಜಕೀಯವಾಗಿ ಜಂಜಾಟಗಳು ಇರುವಂಥದ್ದು. ಇದರಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್, ಆಯ್ಕೆ ಹೇಗಿರುತ್ತೆ, ಯಾರಿಗೆ ಬಹುಮತ ಸಿಗುತ್ತೆ, ಕಾದು ನೋಡಬೇಕು.